ಇಡಿ ಅಧಿಕಾರಿಗಳ ವಿರುದ್ಧದ ಎಫ್ಐಆರ್ಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಆಗ್ತಾ ಇದೆ ಬೆಳವಣಿಗೆಗಳು. ಜಾರಿ ನಿರ್ದೇಶನಾಲಯದ ಡೆಪ್ಯೂಟಿ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ನ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಇಸಿಐಆರ್ ದಾಖಲಿಸಿದ ನಂತರ ತನಿಖೆ ಆಗ್ತಾ ಇದೆ. ಪಿಎಂಎಲ್ಎ ಕಾಯ್ದೆ ಪ್ರಕಾರವೇ ತನಿಖೆ ನಡೀತಾ ಇದೆ. ಇಸಿಐಆರ್ ದಾಖಲಿಸಿದ ಬಳಿಕವೇ ಸಮನ್ಸ್ ನೀಡಲಾಗಿದೆ. ಇದೆಲ್ಲವೂ ನಮ್ಮ ಕರ್ತವ್ಯದ ಭಾಗವಾಗಿಯೇ ಮಾಡಿದ್ದಾರೆ ಇವರೆಲ್ಲರೂ ಕೂಡ. ಹೀಗಾಗಿ ಎಫ್ಐಆರ್ ದಾಖಲಿಸಿದ್ರೆ ಅದು ದುರುಪಯೋಗ ಆಗುತ್ತೆ ಅಂತ ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ನ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ರಮೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಒಂದ್ ಕಡೆ ಕಲ್ಲೇಶ್ ಅವರು ಕೊಟ್ಟಿರುವಂತ ಈ ದೂರು ಆಗಿರುವಂತ ಎಫ್ಐಆರ್ ಅನ್ನ ಹಿಡ್ಕೊಂಡು ಇವತ್ತು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದೆ. ಹೀಗೊಂದು ಹೈಪ್ ಕ್ರಿಯೇಟ್ ಆಗುವಂತ ಕಾರ್ಯ ಆಗ್ತಾ ಇರುವಂತ ನಡುವೆ ಇದು ಯಾಕೆ ತಡೆ ಕೊಟ್ಟಿರುವಂತದಕ್ಕೆ ಏನೇನ್ ಕಾರಣ ಅಂತೇಳಿ, ಅಂದ್ರೆ ಇವ್ರು ಹೇಳಿದ್ರಲ್ಲ ಮುಖ್ಯಮಂತ್ರಿಗಳ ಹೆಸರು ಬಾಯ್ಬಿಡಿ, ನಾಗೇಂದ್ರ ಅವ್ರ ಹೆಸರು ಬಾಯ್ಬಿಡಿ, ಅದಕ್ಕೇನು ಸಹಜ ಅಂದ್ರೆ ಪೂರಕ ದಾಖಲೆಗಳಿಲ್ಲ ಅನ್ನುವಂತ ಕಾರಣನೋ ಅಥವಾ ನಿಯಮ ಪ್ರಕಾರವಾಗಿ ಇದೆಲ್ಲ ಆಗಿದೆಯಾ ಅಂತನೋ, ಯಾಕಂತ? ಮಾಲ್ತೇಶ್, ಎಲ್ಲವೂ ಕೂಡ ನಿಯಮ ಪ್ರಕಾರವಾಗಿ ಆಗಿದೆ ಅಂತಾನೆ. ಯಾಕಂದ್ರೆ ಇಡಿ ವಿರುದ್ಧ, ಯಾಕಂದ್ರೆ ಒಂದು ತನಿಖಾ ತಂಡ ಒಂದು ಯಾವ್ದಾದ್ರು ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಕಾನೂನಿನ ಪ್ರಕ್ರಿಯೆಯನ್ನ ಪಾಲಿಸಿ ಇನ್ವೆಸ್ಟಿಗೇಷನ್ ಮಾಡಬೇಕಾದಾಗ ಈ ರೀತಿ ಎಫ್ಐಆರ್ ಹಾಕೋದ್ರಿಂದ ಆ ಕಾನೂನಿನ ಪ್ರಕ್ರಿಯೆಗೇನೆ ಅಡ್ಡಿ ಮಾಡ್ದಂಗಾಗತ್ತೆ ಅಂತೇಳಿ ಈಗ ಇಡಿ ಪರ ವಕೀಲರು ಕೋರ್ಟ್ ನಲ್ಲಿ ವಾದ ಮಾಡಿದ್ರು. ಇಡಿ ಅಧಿಕಾರಿಗಳು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿ ಸರ್ಕಾರ ಮಾಡಿರುವಂತ ಈ ಒಂದು ಎಫ್ಐಆರ್ ಏನಿದೆ ಅದನ್ನು ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಕೋರ್ಟ್ ಈಗ ಎರಡು ಕಡೆ ವಿಚಾರಣೆಯನ್ನ ನಡೆಸಿ ಈಗ ಈ ರೀತಿ ಒಂದು ತನಿಖೆ ನಡೀಬೇಕಾದ್ರೆ ಇಸಿಐ ದಾಖಲಿಸಿನೇ ತನಿಖೆ ಮಾಡಿದ್ದಾರೆ. ಇಸಿಐಆರ್ ದಾಖಲಿಸಿದ ನಂತರನೇ ಇಡಿ ಎಲ್ಲಾ ರೀತಿಯಾದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಇದು ಕಾನೂನಿನ ಪ್ರಕ್ರಿಯೆಯನ್ನು ಅನುಸರಿಸಿ ಪಿಎಂಎಲ್ಎ ಆಕ್ಟ್ ಪ್ರಕಾರ ಮಾಡ್ತಿದ್ದಾರೆ. ಹೀಗಾಗಿ ಈ ರೀತಿ ಎಫ್ಐಆರ್ ಮಾಡೋದ್ರಿಂದ ಆ ತನಿಖೆಗೆ ಅಡ್ಡಿ ಆಗುತ್ತೆ. ಮತ್ತೆ ಇದ್ರ ಒಂದ್ ರೀತಿ ಅವರ ತನಿಖೆಗೆ ಅಡ್ಡಿಪಡಿಸಿದಂಗೆ ಆಗಿರೋದ್ರಿಂದ ಅವ್ರ ಕರ್ತವ್ಯದ ಅವಧಿನಲ್ಲೇನೆ ಎಲ್ಲ ಕೆಲಸ ಮಾಡಿರೋದ್ರಿಂದ ಇದು ಈ ರೀತಿ ಎಫ್ಐಆರ್ ಮಾಡೋದು ಸರಿಯಲ್ಲ. ಇಸಿಐಆರ್ ದಾಖಲಿಸದೇನೆ ಆ ರೀತಿ ಏನಾದ್ರು ಮಾಡಿದ್ರೆ ಅವಾಗ ನೀವು ಎಫ್ಐಆರ್ ಮಾಡೋದು ಸರಿ ಅಂತ ಹೇಳ್ಬೋದು. ಆದ್ರೆ ಅವ್ರು ಇಸಿಐಆರ್ ದಾಖಲಿಸಿದ ನಂತರನೇ ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡ್ತಿರೋದ್ರಿಂದ ನಿಮ್ಮ ಈ ಎಫ್ಐಆರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಈಗ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಹೀಗಾಗಿ ಈಗ ವಿಚಾರಣೆ ಆಗಸ್ಟ್ 21ನೇ ತಾರೀಕು ಮುಂದೂಡಿದೆ. ಹೀಗಾಗಿ ಸರ್ಕಾರ ಏನು ಪ್ರತಿಭಟನೆ ನಡೆಸಿತ್ತು ಅಥವಾ ಇನ್ನೊಂದೇನು ಕೌಂಟರ್ ಸ್ಟೆಪ್ ತಗೊಂಡಿದ್ರು ಈ ಒಂದು ಎಫ್ಐಆರ್ ಮೂಲಕ, ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಹಿನ್ನಡೆ ಆದಂತಾಗಿದೆ. ಹೀಗಾಗಿ ಈಗ ಇಡಿ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ತನಿಖೆ ನಡೆಯೋದಿಲ್ಲ. ಆದ್ರೆ ಬೇರೆ ಅಧಿಕಾರಿಗಳಿಗೆ ಇಡಿ ಏನ್ ತನಿಖೆ ನಡೀತಾ ಇದೆ ಅದು ಮುಂದುವರಿಯುತ್ತೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ರಮೇಶ್.